ಮೇಷರಾಶಿ, ನಿಮಗೆ ಈ ದಿನ ಬಹಳ ಒಳ್ಳೆಯ ಅವಕಾಶಗಳು ಎದುರಾಗುವಂತಹ ದಿನ. ವಿದ್ಯಾರ್ಥಿಗಳಿಗೆ ತಮ್ಮ ಸಾಧನೆಯಲ್ಲಿ ರ್ಯಾಂಕ್ ಸ್ಟೂಡೆಂಟ್ಗಳು ಎಲ್ಲ ಒಳ್ಳೆಯ ಅಭಿವೃದ್ಧಿ ಮತ್ತು ಸಂತೋಷದ ಫಲವನ್ನು ಪಡೆದುಕೊಳ್ಳುವಂತಹ ದಿನ. ಮಕ್ಕಳ ವಿಷಯದಲ್ಲಿ ಕೆಲವು ಸಂತೋಷವಾದಂತಹ ಅನುಭವಗಳನ್ನು ಪಡೆದುಕೊಳ್ಳುವಂತಹ ದಿನ. ದೂರ ಪ್ರಯಾಣ ಮಾಡುವ ಅವಕಾಶಗಳು ಜಾಸ್ತಿಯಾಗಿ ಕಾಣಿಸ್ತಾ ಇದೆ. ದೈಹಿಕ ಆರೋಗ್ಯದ ಬಗ್ಗೆ ಜಾಗ್ರತೆ ಇರಲಿ. ಆಹಾರ ಪದ್ಧತಿಯ ವಿಷಯದಲ್ಲಿ ತುಂಬ ಜಾಗ್ರತೆ ಇರಬೇಕು. ವ್ಯಾಪಾರಸ್ಥರಿಗೆ ಈ ದಿನ ಒಳ್ಳೆಯ ಆದಾಯವಿರುವಂತಹ ಅಭಿಷ್ಟ ಫಲ ನೆರವೇರುವ ಸಾಧ್ಯತೆ ಇದೆ. ರೈತರಿಗೆ ಈ ದಿನ ಬೆಳೆಯಲ್ಲಿ ಒಳ್ಳೆಯ ಫಲವನ್ನು ಪಡೆದುಕೊಳ್ಳುವ ಅವಕಾಶ ಇದೆ. ರಾಜಕೀಯ ವ್ಯಕ್ತಿಗಳಿಗೆ ಬಹಳ ಮಾನಸಿಕವಾದ ಒತ್ತಡಗಳು ಅಧಿಕವಾಗುವಂತಹ ಸಾಧ್ಯತೆ. ಮಾತಿನ ಬಗ್ಗೆ ತುಂಬ ಜಾಗ್ರತೆಯಾಗಿ ಮಾತಾಡುವುದು ಒಳ್ಳೆಯದು. ಮಾತಿನಿಂದ ಆಪಾದನೆ ಬರುವ ಸಾಧ್ಯತೆಗಳು ಜಾಸ್ತಿಯಾಗಿದೆ. ಅದರಿಂದ ತಾವು ಮಾಡಬೇಕಾದ ಈ ದಿನದ ದೈವಿಕ ಆರಾಧನೆ ವಿಷ್ಣು ಸಹಸ್ರ ನಾಮಪಾರಾಯಣವನ್ನು ಮಾಡಿ, ಸುಬ್ರಹ್ಮಣ್ಯ ದೇವರ ಆರಾಧನೆ ಮಾಡಿ. ವೃಷಭ ರಾಶಿ, ಈ ರಾಶಿಯವರಾದ ತಮಗೆ ಈ ದಿನ ಆರ್ಥಿಕ ಸ್ಥಿತಿಯ ಪ್ರಗತಿಯನ್ನು ಕಾಣುವಂತಹ ದಿನ. ಒಳ್ಳೆಯ ಅವಕಾಶದತ್ತ ಪ್ರಯಾಣ ಮಾಡುವಂತಹ ಒಳ್ಳೆಯ ನಿಮ್ಮ ಸಾಧನೆಯು ಇಷ್ಟಾರ್ಥಗಳನ್ನು ಪಡೆದುಕೊಳ್ಳುವ ಯೋಗ ಉಂಟಾಗುವ ದಿನ. ವೃಷಭ ರಾಶಿಯವರಿಗೆ ಈ ದಿನ ಬಹುತೇಕವಾಗಿ ಶುಭ ಫಲಗಳು ಪಡೆದುಕೊಳ್ಳುವಂತಹ ಒಳ್ಳೆಯ ಅವಕಾಶ ಇದೆ. ಆರ್ಥಿಕ ಸ್ಥಿತಿಯ ಪ್ರಗತಿ ಇದೆ. ವ್ಯಾಪಾರಸ್ಥರಿಗೆ ಅಭಿಷ್ಟ ಫಲ ಇದೆ. ವ್ಯವಹಾರಕ್ಕೆ ಹೊಸ ಪಾಲುದಾರರನ್ನು ಸೇರಿಸಿಕೊಳ್ಳುವ ಅವಕಾಶಗಳು ಉಂಟಾಗುತ್ತೆ. ಅದಲ್ಲದೆ ರಾಜಕೀಯ ವ್ಯಕ್ತಿಗಳಿಗೆ ಈ ದಿನ ಸ್ವಲ್ಪ ದೈಹಿಕ ಆರೋಗ್ಯದ ಸ್ಥಿತಿ ವೃದ್ಧಾಪ್ಯದವರಿಗೆ ಇರಬಹುದು. ರೈತರಿಗೆ ಒಳ್ಳೆಯ ಅಭಿಷ್ಟ ಫಲದಾಯಕವಾದ ದಿನ. ಬಹುತೇಕವಾಗಿ ವೃಷಭ ರಾಶಿಯವರಿಗೆ ಈ ದಿನ ಶುಭ ಫಲಗಳು ಅಧಿಕವಾಗಿ ಕಾಣುವಂತಹ ದಿನ. ಮಿಥುನ ರಾಶಿ, ಈ ರಾಶಿಯವರಾದ ನಿಮಗೆ ಸತ್ಕರ್ಮಕ್ಕಾಗಿ ಧನವ್ಯಯ. ಅವಿವಾಹಿತರಿಗೆ ವಿವಾಹ ನಿರ್ಧರಿಸಿಕೊಳ್ಳುವ ಅವಕಾಶ, ದೂರ ಪ್ರಯಾಣ ಮಾಡುವ ಅವಕಾಶ, ವಿದೇಶದಿಂದ ಬರುವಂತಹ ಹೋಗುವಂತಹ ಅವಕಾಶ. ವ್ಯಾಪಾರಸ್ಥರಿಗೆ ಈ ದಿನ ಆದಾಯವು ಯಥೇಚ್ಛವಾಗಿದ್ದರೂ ಖರ್ಚು ಸಹ ಅಧಿಕವಾಗುವಂಥ ಸಾಧ್ಯತೆ. ಕೋರ್ಟು ಕಚೇರಿಯ ವ್ಯಾಜ್ಯದಿಂದ ಮುಕ್ತವಾಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಮಿಥುನ ರಾಶಿಯವರಿಗೆ ಈ ದಿನ ಬಹುತೇಕವಾಗಿ ಶುಭ ಫಲಗಳು ಅಧಿಕಗೊಳ್ಳುವಂತಹ ದಿನ. ಆದರೂ ಹಣಕಾಸಿನ ವಿಚಾರದಲ್ಲಿ ಮೋಸ ಹೋಗುವ ಯೋಗ ಇದೆ. ಕೆಲವು ಅಮೂಲ್ಯವಾದ ವಿಚಾರವನ್ನು ಮರೆತು ಸಮಸ್ಯೆಗೆ ಕಾರಣವಾಗುವ ಸಾಧ್ಯತೆಗಳು ಉಂಟಾಗುತ್ತೆ. ಕರ್ಕಾಟಕ ರಾಶಿ, ನಿಮಗೆ ಈ ದಿನ ಒಳ್ಳೆಯ ಅವಕಾಶವಿದೆ. ಆದರೆ ನಿಮ್ಮ ಉದ್ವೇಗದಿಂದ ನಿಮ್ಮ ಕಾರ್ಯಹಾನಿಯಾಗುವ ಸಾಧ್ಯತೆ ಇದೆ. ವ್ಯಾಪಾರಸ್ಥರಿಗೆ ಈ ದಿನ ಅಭಿಷ್ಟ ಫಲಗಳು ಪಡೆಯುವ ಯೋಗ. ಗೃಹ ವಲಯದಲ್ಲಿ ಕೆಲವು ರಾಜಿ ಪಂಚಾಯಿತಿಗೆ ಇತ್ಯಾದಿ ಗೃಹಸ್ಥಾಶ್ರಮದಲ್ಲಿ ಕೌಟುಂಬಿಕದಲ್ಲಿ ನಡೆಯುವಂತಹ ಯೋಗ ಸಂತೋಷಪ್ರದವಾದ ದಿನ. ಬಹಳ ದಿನದಿಂದ ನಿರೀಕ್ಷೆ ಮಾಡಿದ ಧನಾಗಮನ. ವ್ಯಾಪಾರಸ್ಥರಿಗೆ ಒಳ್ಳೆಯ ಆದಾಯ. ವಾಣಿಜ್ಯ ವ್ಯವಹಾರದವರಿಗೆ ಈ ದಿನ ಅಭಿಷ್ಟ ಫಲಪ್ರಾಪ್ತಿ. ಈ ದಿನ ಬಹುತೇಕವಾಗಿ ಕರ್ಕಾಟಕ ರಾಶಿಯವರಿಗೆ ಶುಭ ಫಲ. ಅವಿವಾಹಿತರಿಗೆ ವಿವಾಹ ನಿರ್ಧರಿಸಿಕೊಳ್ಳುವ ಸಾಧ್ಯತೆಗಳು ಉಂಟಾಗುತ್ತೆ. ತಾವು ಈ ದಿನ ಮಾಡಬೇಕಾದ ದೈವಿಕ ಆರಾಧನೆ ದತ್ತಾತ್ರೇಯ ದೇವರ ಪ್ರಾರ್ಥನೆಯನ್ನು ಮಾಡಿ, ಸತ್ಯನಾರಾಯಣ ದೇವರ ಆರಾಧನೆಯಿಂದ ಒಳ್ಳೆಯ ಫಲವನ್ನು ಪಡೆಯುವ ಸಾಧ್ಯತೆ ಇದೆ. ಸಿಂಹರಾಶಿ, ನಿಮಗೆ ಈ ದಿನ ಸ್ವಲ್ಪ ಜಾಗ್ರತೆಯಾಗಿರಬೇಕು. ಕಾರಣ ಇಲ್ಲದೆ ಆಪಾದನೆಗಳು ಎದುರಾಗುವ ಸಾಧ್ಯತೆ ಇದೆ. ಈ ರಾಶಿಯವರಾದ ತಮಗೆ ಈ ದಿನ ಜಾಗ್ರತೆಯಾಗಿರಬೇಕು. ಕೆಲವು ಅಮೂಲ್ಯ ವಿಷಯಗಳನ್ನು ನಷ್ಟ ಮಾಡಿಕೊಳ್ಳುವುದು, ಕೆಲವು ಆಪ್ತರೊಂದಿಗೆ ಭಿನ್ನಾಭಿಪ್ರಾಯಗಳುಂಟಾಗುವುದು, ದೂರ ಸ್ಥಳದಿಂದ ಪ್ರಯಾಣ ಮಾಡಿ ದೈಹಿಕ ಅಸಮಾಧಾನದ ಘಟನೆಗಳು ಉಂಟಾಗುವುದು, ಅಜೀರ್ಣದ ಸಂಬಂಧಪಟ್ಟ ದೇಹಾರೋಗ್ಯದ ದೋಷಗಳು. ಹಾಗೆಯೇ ಈ ದಿನ ತಮ್ಮ ವ್ಯಾಪಾರದಲ್ಲಿ ಆದಾಯದ ಕೊರತೆ ಆಗುವುದು, ನಿಮ್ಮ ಆಪ್ತರಿಂದ, ಸ್ನೇಹಿತರಿಂದ ಅಥವಾ ನಿಮ್ಮ ಸೇವಕರಿಂದ ಕಿರಿಕಿರಿಗಳ ಸಮಸ್ಯೆಗಳು ಜಾಸ್ತಿಯಾಗುವ ಸಾಧ್ಯತೆ ಇದೆ. ದಾಂಪತ್ಯದಲ್ಲಿ ಸ್ವಲ್ಪ ಜಾಗ್ರತೆ ಇರಿ. ಕಾರಣವಿಲ್ಲದೆ ವಿವಾದಗಳು ಎದುರಾಗುವಂತಹ ಸಾಧ್ಯತೆ ಇದೆ. ಸಿಂಹರಾಶಿಯವರು ಈ ದಿನ ಬಹಳಷ್ಟು ಸಮಾಧಾನವಾಗಿದ್ದಾಗ ಒಳ್ಳೆಯ ಫಲವನ್ನು ಅನುಭವಿಸುವ ಯೋಗ ಉಂಟಾಗುತ್ತೆ. ತಾವು ಮಾಡಬೇಕಾದ ಈ ದಿನದ ದೈವಿಕ ಆರಾಧನೆ ದುರ್ಗಾ ಪರಮೇಶ್ವರಿ ದೇವರ ಪ್ರಾರ್ಥನೆ, ಮಹಾಗಣಪತಿ ಆರಾಧನೆಯಿಂದ ಒಳ್ಳೆಯದು. ಕನ್ಯಾ ರಾಶಿ, ಈ ರಾಶಿಯವರಾದ ನಿಮಗೆ ಈ ದಿನ ಬಹಳಷ್ಟು ಲಾಭಪ್ರದವಾದಂತಹ ವ್ಯವಹಾರದಲ್ಲಿ ಅಭಿಷ್ಟ ಫಲಗಳುಂಟಾಗುತ್ತೆ.
ಪೂರ್ವಾರ್ಜಿತ ಪಿತ್ರಾರ್ಜಿತವಾದ ಭೂಮಿ ಪ್ರಾಪ್ತಿಯಾಗುವಂತಹ ಸಾಧ್ಯತೆಗಳಿದೆ. ಹೊಸ ಹೊಸ ವ್ಯಕ್ತಿಗಳೊಂದಿಗೆ ಹೊಸ ವ್ಯಾವಹಾರಿಕ ವಿಚಾರದ ಬಗ್ಗೆ ಮಾತುಕತೆ ಇರುತ್ತೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗ್ರತೆ ಇರಿ. ಈ ದಿನದಲ್ಲಿ ವಾಣಿಜ್ಯ ವ್ಯವಹಾರದವರಿಗೆ ಒಳ್ಳೆಯ ಅಭಿಷ್ಟ ಫಲಗಳನ್ನು ಪಡೆಯುವ ಯೋಗ. ಎಲೆಕ್ಟ್ರಿಕ್ ಉದ್ಯೋಗ ಮಾಡುವವರಿಗೆ ಒಳ್ಳೆಯ ಆದಾಯ, ಪ್ರಶಂಸೆ, ಮೇಲಾಧಿಕಾರಿಗಳಿಂದ ಒಳ್ಳೆಯ ಸಹಾಯ ದೊರಕುವ ಲಕ್ಷಣಗಳಿದೆ. ಅದರಿಂದ ತಾವು ಈ ದಿನ ಮಾಡಬೇಕಾದ ದೇವತಾರಾಧನೆ ಮಹಾಗಣಪತಿಯ ಸೇವೆ, ಹಾಗೆ ರುದ್ರ ದೇವರ ಪಾರಾಯಣ ಪ್ರಾರ್ಥನೆ, ಹಾಗೆ ಶಿವ ಆರಾಧನೆ ಮಾಡುವುದರಿಂದ ಒಳ್ಳೆಯದು.